ಇನ್ನು ನಮ್ಮ ಜೊತೆಗೆ ಬಾಬಣ್ಣ ಅವರು ಆನೆ ಪ್ರಿಯರು. ಇವರು ಕೂಡ ಫೋನ್ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ನೀವು ಆನೆ ಪ್ರಿಯರು ಅಂತ ಕೇಳ್ಪಟ್ವಿ, ಬಟ್ ಇವಾಗ ನೋಡಿ ಹಿಂಗಾಗ್ಬಿಟ್ಟಿದೆ. ನಿಜವಾಗ್ಲೂ ಇದೊಂದು ದುರಂತನೇ. ನಾವು ಆನೆಗಳನ್ನು ಸಾಕ್ತೀವಿ ಅಥವಾ ತುಂಬ ಬುದ್ಧಿ ಕಲಿಸಿರ್ತೀವಿ, ಏನೂ ಆಗಲ್ಲ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಆನೆ ಸಾವೇ ಅಪ್ಪಿದೆ ಅಂತಂದಾಗ ನಿಜವಾಗ್ಲೂ ಆಶ್ಚರ್ಯ ಆಗತ್ತಾ ಅಂತ ಅನ್ಸುತ್ತೆ. ಈ ಪ್ರಕರಣದ ಬಗ್ಗೆ ಆಶ್ಚರ್ಯ ಆಗುತ್ತೆ, ನಮ್ಗೆ ದುಃಖ ಆಗುತ್ತೆ ಮೇಡಮ್. ಹ್ಮ್ ಯಾಕೆಂದ್ರೆ ಅರ್ಜುನ್ ಆನೆನೂ ಹಿಂಗೆ ಸಾಯ್ತು, ಬಲರಾಮ್ ಆನೆನೂ ಹಿಂಗೆ ಸಾಯ್ತು. ಹೌದು. ಬೇರೆಯವರು ಯಾರ್ದೋ ತಪ್ಪಿಂದ ಯಾರಿಗೋ ಆಯ್ತು ನೋಡಿ ಮೇಡಮ್. ಮೊದ್ಲಾಗಿ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮಿನಿಸ್ಟರ್ಗಳಿದ್ದಾರೆ, ಅವರು ಇಲ್ಲಿ ಒಳಗೆ ಬಿಡಬಾರ್ದು ಎಲ್ಲ ಆದ್ಮೇಲೆ ಹೇಳ್ತಾರೆ ಇವ್ರು ಬಿಡಬೇಡಿ, ಹಂಗ್ ಮಾಡ್ಬೇಡಿ, ಹಿಂಗ್ ಮಾಡ್ಬೇಡಿ. ಅದೇ ಮೊದ್ಲು ಇದು ಉಪಯೋಗಿಸಿದ್ರೆ ಆನೆನೂ ಏನು ಆಯ್ತಾರಲ್ಲ, ಮಹಿಳೆಯನ್ನು ಸಾಯ್ತಿರ್ಲಿಲ್ಲ. ಒಂದಾಗಿ ಎರಡನೇದು ಮೇಡಮ್, ಇವರು ಮದ ಬಂದಾಗ ಆನೆನ ಬಿಚ್ಚಬಾರ್ದು, ಇಲ್ಲ ಕೊನೆಯಲ್ಲಿ ಬಿಚ್ಚಬೇಕು, ಇಲ್ಲ ಎಲ್ಲಾರ್ಗು ಮೊದ್ಲು ಬಂದು ಬಿಚ್ಕೊಳ್ಬೇಕು ಮೇಡಮ್. ದಸರಾದಲ್ಲಿ ಹೀಗೆ ಆಯ್ತು ಮೇಡಮ್. ಅದೇ ಕಂಚನ ಆನೆಗೆ ಇದೇ ಧನಂಜಯ ಆನೆ ಹೊಡೆದಿತ್ತು. ಅವತ್ತು ಬಿಡಿ ಯಾರ್ದು ಸಾವನ್ನಪ್ಪಿರ್ಲಿಲ್ಲ, ಏನೂ ಆಗ್ಲಿಲ್ಲ. ತಿರ್ಗಾ ದುಬಾರಿ ಬಂದು ದಸರಾ ಆದ್ಮೇಲೆ ಬಂತು. ದಸರಾದಲ್ಲೂ ಹಿಂಗೆ ದಸರಾ ಮುಗಿಸ್ಕೊಂಡ್ ಬಂದ್ಮೇಲೆ ಕ್ಯಾಂಪಲ್ಲೂ ಧನಂಜಯ ಆನೆನೇ ಇದಕ್ಕೆ ಕಂಚನ ಆನೆ ಹೊಡಿತು. ಇವ್ರು ಈ ಟೈಮಲ್ಲಿ ನೋಡ್ ಮೇಡಮ್ ಹುಷಾರಾಗಿರ್ಬೇಕು. ಯಾಕೆಂದ್ರೆ ಈಗ ವಯಸ್ಸು ಮಾಮೂಲಿ ಮಳೆ ಟೈಮಲ್ಲಿ ಎಲ್ಲಾದ್ಗೂ ಮೇಡಮ್ ಇದು ಬರುತ್ತೆ ಮದ. ಇವ್ರು ಮದ ಬಂದ್ರೆ ಮೇಡಮ್ 15 ದಿವಸದ ಮೊದ್ಲೇ ವಾಸನೆ ಗೊತ್ತಾಗುತ್ತೆ ಮೇಡಮ್ ಮಾವತರಿಗೆ, ಕವಾಡಿಗಳಿಗೆ. ಇವ್ರು ಅವಾಗ ಇವ್ರು ನಿಗಾ ಮಾಡಬೇಕಾಯ್ತು ಮೇಡಮ್, ನಿಗಾ ಮಾಡಿಲ್ಲ ಇವ್ರು. ದುರಂತ ಮೇಡಮ್, ದುರಂತ ಅಂದ್ರೆ ನಮ್ಗೆ ಹೊಟ್ಟೆ ಉರಿಯುತ್ತೆ. ಅಲ್ಲಿ ಸಿಬ್ಬಂದಿದೆ ಇದು ಸಮಸ್ಯೆ ಅಂತ ಅಂದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಂದ್ರೆ ಮದ ಬಂದಿದೆ. ಮದ ಬಂದಿರೋದು ವಾಸನೆ ಬರುತ್ತೆ ಮೇಡಮ್, ಸ್ಮೆಲ್ ಬರುತ್ತೆ, ಬ್ಯಾಡ್ ಸ್ಮೆಲ್ ಬರುತ್ತೆ. ಅದು ಆ ಸ್ಮೆಲ್ಲಿಂದಾನೆ ಮದ ಹತ್ತಿದೆ ಅಂತ ಸ್ಟಾರ್ಟಿಂಗ್ ಗೊತ್ತಾಗ 15 ದಿವಸದ ಮೊದ್ಲೇ ಜೋರಾಗಿ ಗೊತ್ತಾಗುತ್ತೆ ಮೇಡಮ್ ಆನೆಗಳಿಗೆ. ಮಾವತರು ಕವಾಡಿಗಳು ಗೊತ್ತಾಗುತ್ತೆ. ಇವ್ರು ಅದ್ ನಿಗಾ ಮಾಡೋರು ಇಲ್ವೋ ಗೊತ್ತಿಲ್ಲ ಮೇಡಮ್. ಅದು ಹಂಗಾಗಿ ಇದು ದುರಂತ ಆಯ್ತು ಮೇಡಮ್. ಈಗ ಇನ್ನೊಂದು ಕೇಳ್ಪಡ್ತಾ ಇದ್ವಿ ಬಾಬಣ್ಣ ಅವರೇ, ಅಂದ್ರೆ ಇವಾಗ ಈ ಮಕ್ನಾ ಆನೆ ಅಂತ ಕರೀತಾರೆ, ಅಂದ್ರೆ ಕೋರೆದಂತ ಇಲ್ಲದ ಆನೆಗಳು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಬಲಶಾಲಿ ಆಗಿರುತ್ತೆ ಅಂತೆಲ್ಲ ಹೇಳ್ತಾರೆ, ಹೌದಾ ಮೇಡಮ್? ಹೌದು ಮೇಡಮ್, ಬಲಶಾಲಿ ಆಗಿರುತ್ತೆ. ಕೋರೆ ಅಂದ್ರೆ ಗಂಡು ಅಲ್ಲ ಹೆಣ್ಣು ಅಲ್ಲ, ಆತರ ಆನೆ ಅದು. ಅದು ಮಲಗಿತ್ತು ಮೇಡಮ್, ಮಲಗಿದ್ದಾಗ ಇದು ಹೊಡೆದಿರೋದು ಮೇಡಮ್. ಮಲಗಿಲ್ದೋಗಿದ್ರೆ ನಿಂತಿರೋ ಅದು ಜಗಳಕ್ಕೆ ಬಿದ್ದಿರೋದು ಮೇಡಮ್, ಪೂರಾ ಜಗಳಕ್ಕೆ ಬಿದ್ದಿರೋದು. ಅದು ಕಂಜನ ಆನೆ ಏನು ಮಾಡ್ತಿರ್ಲಿಲ್ಲ ಅದಕ್ಕೆ. ಯಾಕೆಂದ್ರೆ ಆನೆ ಹಿಡಿದಾಗ್ಲೇನೆ ಅಷ್ಟು ಗಲಾಟೆ ಮಾಡಿತ್ತು ಮೇಡಮ್. ಅದು ಈಗ ಇದು ಮಾರ್ತಾಂಡ ಆನೆ ಸತ್ತಿರೋದು. ಅಂದ್ರೆ ಮಾರ್ತಾಂಡ ನಿಂತ್ಕೊಂಡಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಾನೆ ಆಯ್ತಿರ್ಲಿಲ್ಲ ಮೇಡಮ್. ಹೊಡೆದಾಟ ಆಗೋದು, ಇವ್ರು ಮಾವತರು ಬೇರೆ ಆನೆ ತಗೊಂಡ್ಬಂದು ಬಿಡಿಸ್ಕೊಂಡು ಹೊರಟೋಗಿರೋರು. ಹೌದು, ಎದ್ದೇಳಕ್ ಆಗಿಲ್ಲ ಮಾರ್ತಾಂಡಂಗ್ ಸ್ವಲ್ಪ ಆಗಿಲ್ಲ ಮೇಡಮ್. ಹಂಗೆ ಹಿಂಗೇನೆ ಗಜೇಂದ್ರ ಆನೆನೂ ಹಂಗೆ ಅಲ್ವೇ ಮೇಡಮ್, ಶ್ರೀರಾಮ ಆನೆ ಹೊಡೆದಿದ್ರು. ಎದ್ದೇಳಕ್ ಆಗದೆ ಇದ್ದಾಗ ಇವ್ರು ಹೊಡಿತಾರೆ ಮೇಡಮ್. ಹೌದು ಹೌದು. ಓಕೆ ಥ್ಯಾಂಕ್ ಯು TV5 ಜೊತೆಗೆ ಮಾತನಾಡಿದ್ದಕ್ಕೆ.